ದಾಯಾದಿ ಕಲಹಕ್ಕೆ ವಾಮಾಚಾರದ ನಂಜು. ಜಮೀನಿನಲ್ಲಿ ನಿಂಬೆಹಣ್ಣು ಕುಡಿಕೆ ಹೂತಿಡುತ್ತಿದ್ದ ವೃದ್ಧೆ ರೆಡ್ ಹ್ಯಾಂಡ್ ಲಾಕ್. ದಾಯಾದಿ ಅಂದ್ರೆ ಜನ್ಮಶತ್ರು ಅನ್ನೋ ಮಾತು ಸಮಾಜದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ರಕ್ತ ಸಂಬಂಧಿಗಳ ಏಳಿಗೆಯನ್ನು ಸಹಿಸದ ಮನಸ್ಥಿತಿ ಕೊನೆಗೆ ವಾಮಾಚಾರದಂತಹ ಕೃತ್ಯಕ್ಕೆ ಕೈ ಹಾಕುವಂತೆ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಇಂತಹದೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದ್ದು, ಜಮೀನಿನ ಫಸಲು ನಾಶಪಡಿಸಲು ವಾಮಾಚಾರ ಮಾಡುತ್ತಿದ್ದ ವೃದ್ಧೆಯೊಬ್ಬಳು ಮಾಲೀಕನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾಳೆ. ಗ್ರಾಮದ ಜಮೀನೊಂದರಲ್ಲಿ ಬಾಳೆ ಫಸಲು ಉತ್ತಮವಾಗಿ ಬಂದಿತ್ತು. ಇದನ್ನು ಸಹಿಸದ ದಾಯಾದಿ ಸಂಬಂಧಿ ವೃದ್ಧೆ ಅಂಕಮ್ಮ ಎಂಬಾಕೆ ಜಮೀನಿನಲ್ಲಿ ತಂತ್ರ ಮಂತ್ರ ಮಾಡಲು ಸ್ಕೆಚ್ ಹಾಕಿದ್ದಾಳೆ. ಜಮೀನಿನ ಮಾಲೀಕನಿಗೆ ನಷ್ಟವಾಗಬೇಕು, ಬೆಳೆ ಕೈಗೆ ಸಿಗಬಾರದು ಎಂಬ ದುರುದ್ದೇಶದಿಂದ ಈಕೆ ವಾಮಾಚಾರದ ಮೊರೆ ಹೋಗಿದ್ದಾಳೆ ಎನ್ನಲಾಗಿದೆ. ಯಾರಿಗೂ ತಿಳಿಯದಂತೆ ಜಮೀನಿಗೆ ನುಗ್ಗಿದ ಅಂಕಮ್ಮ ಬಾಳೆ ಗಿಡದ ಬುಡದಲ್ಲಿ ನಿಂಬೆಹಣ್ಣು ಹಾಗೂ ಮಾಂತ್ರಿಕ ವಸ್ತುಗಳಿದ್ದ ಮಣ್ಣಿನ ಕುಡಿಕೆಯನ್ನು ಹೂತು ಹಾಕಲು ಯತ್ನಿಸುತ್ತಿದ್ದಳು. ಆದರೆ ಅದೇ ವೇಳೆ ಜಮೀನಿನ ಮಾಲೀಕ ಸ್ಥಳಕ್ಕೆ ಆಗಮಿಸಿದ್ದು ವೃದ್ಧೆಯ ಕೃತ್ಯವನ್ನು ಕಣ್ಣಾರೆ ಕಂಡು ಬೆಚ್ಚಿಬಿದ್ದಿದ್ದಾನೆ. ತಕ್ಷಣ ಆಕೆಯನ್ನು ತರಾಟೆಗೆ ತೆಗೆದುಕೊಂಡು ವಾಮಾಚಾರದ ವಸ್ತುಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಿದ್ದಾನೆ. ಬಹುತೇಕ ಮನೆಗಳಲ್ಲಿ ಇಂದಿಗೂ ದಾಯಾದಿ ಕಲಹಗಳು ಜೀವಂತವಾಗಿವೆ. ಆದರೆ ಬೆಳೆದು ನಿಂತ ಫಸಲನ್ನು ಹಾಳು ಮಾಡಲು ಸ್ವಂತ ದಾಯಾದಿಗಳೇ ಈ ಮಟ್ಟಿಗೆ ವಾಮಾಚಾರದಂತಹ ಮೂಢನಂಬಿಕೆಗೆ ಶರಣಾಗುತ್ತಿರುವುದು ದುರಂತ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಘಟನೆಯ ವಿಡಿಯೋ ಹಾಗೂ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಭೀಮನಬೀಡು ಗ್ರಾಮದಲ್ಲಿ ಸಂಚಲನ ಮೂಡಿಸಿದೆ. ತೋರ್ಸದ ಇಡಿ ಯಾಣ ಬಿಡೋದು ನಿನ್ ಮಗನ್ ಕಟಕ್ ನೀ ಮಗಳೇ ಬಾರಿನ ಮುಡ್ಗಲ್ಲಿ ಮುಡ್ಗಲ್ಲಿ ಪುಟ ಕೆಳಕ್ ಮುಡ್ಗದ ಕೆಳಕ್ ಮುಡ್ಗೋ ಯಾ ಮಾಡಿ ಮಾಡ್ಸಿದ ಮುಡ್ಗಲ್ಲಿ ಮುಡ್ಗೋ ನೋಡಿ ಕೆಳಕ್ ಮುಡ್ತೋಡ ಮಡ್ಗೋದಿ ಮಡ್ಗೋ ನೀನು ಯಾರು ಮಾಡ್ದಕೊಂಡು ಬಾರಿನ ಇಟ್ಕೊ ಇಟ್ಕೊ ಬಾ ಒಳಕೋಲ್ಲ ಚಿಲ್ ಬಿಡ ಬಾ 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 ನಾವು ಆಗಲ್ಲ ಬಾ ಬಾಯಿ ನಾನು ಮಾಡ್ಕೊಂಡು ನೀವು ಹೊಡ್ಯಾಕ ಬಾಯಿ ನಿನ್ನಿಂದ ನಾವು ಸುತ್ತಲ್ಲ ಕಣ ಆ ಕಾಯ್ದು ಹಿಂಗೆ ಮಾಡ್ದೆ ಹಿಂಗೆ ನೋಡಕ್ಕೆ ಹಿಂಗೆ ಕೇಳಿ ಬಾ ಎತ್ಕ ನಾ ಎತ್ಕೊಟ್ಟಿ ಬಾ ಎತ್ಕೊತಿ ಬಾ ಎತ್ಕೊತೆ ಎತ್ಕಲೆ ನಾಟಕ ಆಗ್ಬೇಡ ನೀನು ಬಾ